ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ರಾಜ್ಯದಲ್ಲಿ 3 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತಾ ಇದೆ. ಒಂದು ಅಂತಿಮ ಘಟ್ಟದಲ್ಲಿ ನಾವು ಬಂದು ತಲುಪಿದ್ದೇವೆ. 13ನೇ ತಾರೀಕು ಮತದಾನ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ, ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ, ಅದೇ ರೀತಿ ನಮ್ಮ ಸಂಡೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ. ನಾನು 3 ಕ್ಷೇತ್ರಗಳಿಗೂ ಕೂಡ ಭೇಟಿಯನ್ನು ನೀಡಿದ್ದೆ. ನಮ್ಮೆಲ್ಲ ಪಕ್ಷದ ಹಿರಿಯರು, ಸನ್ಮಾನ್ಯ BS ಯಡಿಯೂರಪ್ಪನವರು, ಪ್ರಹ್ಲಾದ್ ಜೋಶಿಜಿ ಅವರು, ಪಕ್ಷದ ಎಲ್ಲ ಹಿರಿಯ ಮುಖಂಡರು, ಶಾಸಕರುಗಳು ಎಲ್ಲರೂ ಕೂಡ ಪ್ರವಾಸ ಮಾಡಿದ್ದಾರೆ. ನನ್ನ ಒಟ್ಟಾರೆ ಅಭಿಪ್ರಾಯ, ವಾತಾವರಣ ಹೇಗಿದೆಯಪ್ಪ ಅಂತ ಹೇಳಿದ್ರೆ, ಇವತ್ತು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ಸಿನ ಎಲ್ಲ ಅಬ್ಬರದ ನಡುವೆನೂ ಸಹ ನಮ್ಮ NDA ಅಭ್ಯರ್ಥಿ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು, ಅದೇ ರೀತಿ ಶಿಗ್ಗಾವಿನಲ್ಲಿ ಭರತ್ ಬೊಮ್ಮಾಯಿ ಅವರು, ಸಂಡೂರಿನಲ್ಲಿ ಬಂಗಾರು ಹನುಮಂತ್ ಅವರು, BJP ನಮ್ಮ NDA ಅಭ್ಯರ್ಥಿಗಳು ಗೆಲ್ತಾರೆ ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ. ಸಂಡೂರು ಬಗ್ಗೆ ಮಾತನಾಡೋದಾದ್ರೆ, ನಮ್ಮ ಕಾರ್ಯಕರ್ತರು ಮಾತನಾಡೋದಷ್ಟೇ ಅಲ್ಲ, ಪ್ರತಿ ಗ್ರಾಮದಲ್ಲೂ ಕೂಡ ಇವತ್ತು ಪ್ರಜ್ಞಾವಂತ ಮತದಾರರು ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. 20 ವರ್ಷಗಳ ಕಾಲ ಸತತವಾಗಿ ತುಕಾರಾಂ ಅವ್ರನ್ನ, ಕಾಂಗ್ರೆಸ್ ಪಕ್ಷನ ಗೆಲ್ಸ್ಕೊಂಡು ಬಂದರೂ ಸಹ ತುಕಾರಾಂ ಅವರ ಕುಟುಂಬದ ಅಭಿವೃದ್ಧಿ ಆಗಿದೆ ಹೊರತು ಈ ವಿಧಾನಸಭಾ ಕ್ಷೇತ್ರದ, ಸಂಡೂರು ವಿಧಾನಸಭಾ ಕ್ಷೇತ್ರದ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿಲ್ಲ. ಗ್ರಾಮಗಳಿಗೆ ಹೋದರೆ ಶಾಲಾ ಕಾಲೇಜುಗಳು ಇರ್ಬೋದು, ಆಸ್ಪತ್ರೆಗಳು ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ, ರಸ್ತೆಗಳು, ಮೂಲಭೂತ ಸೌಕರ್ಯವೇ ಇಲ್ಲದೆ ಇರತಕ್ಕಂಥ ಸಂಡೂರು ವಿಧಾನಸಭಾ ಕ್ಷೇತ್ರ ಇವತ್ತು ಅಭಿವೃದ್ಧಿಹೀನ ಆಗಿದೆ, ಅಭಿವೃದ್ಧಿ ಶೂನ್ಯ ಆಗಿದೆ, ಅಭಿವೃದ್ಧಿನೇ ಆಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ ತುಕಾರಾಂ ಅವರು ಅಂತೇಳಿ ನಾನು ಹೇಳ್ತಾ ಇಲ್ಲ, ಮತದಾರರು ಹೊತ್ತು ಮಾತನಾಡ್ತಾ ಇದ್ದಾರೆ, ಕ್ಷೇತ್ರದ ಜನತೆ ಹೊತ್ತು ಮಾತನಾಡ್ತಾ ಇದ್ದಾರೆ. ಹಾಗಾಗಿ ನನಗೆ ಈ ಆಡಳಿತ ವಿರೋಧಿ ಅಲೆ ಇವತ್ತೇನು ನೋಡ್ತಾ ಇದ್ದೇವೆ ಅದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಸಂಡೂರು ವಿಧಾನಸಭಾ ಕ್ಷೇತ್ರ ಹಿಂದೆಂದೂ ಕೂಡ ಭಾರತೀಯ ಜನತಾ ಪಾರ್ಟಿ ಗೆದ್ದಿರಲಿಲ್ಲ ನಮ್ಮ ಅಭ್ಯರ್ಥಿಗಳು. ಅದಕ್ಕೆ ಕಾರಣಗಳು ಸಾಕಷ್ಟಿತ್ತು. ಆದರೆ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಪಕ್ಷದ ಮುಖಂಡರು ಇವತ್ತು ವಿಶೇಷವಾಗಿ ನಮ್ಮ ಜನಾರ್ದನ್ ರೆಡ್ಡಿ ಅವರು ಇಲ್ಲೇ ಇದ್ದಾರೆ, ಶ್ರೀರಾಮುಲು ಅವರು, ನಮ್ಮ ದಿವಾಕರ್ ಅವರು, ನಮ್ಮೆಲ್ಲ ಜಿಲ್ಲೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲ ನಮ್ಮ ಕಾರ್ಯಕರ್ತರ ಪರಿಶ್ರಮದ ಫಲವಾಗಿ ಒಂದು ಐತಿಹಾಸಿಕ ಗೆಲುವು ಭಾರತೀಯ ಜನತಾ ಪಾರ್ಟಿ ಆಗ್ತದೆ, ಒಂದು ವಿಜಯವನ್ನು ಸಾಧಿಸ್ತೇವೆ ಅನ್ನುವ ವಿಶ್ವಾಸ ಸಂಪೂರ್ಣವಾಗಿದೆ. ಮತ್ತು ಬಹಳ ದೊಡ್ಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಅಭಿವೃದ್ಧಿ ಆಗಿಲ್ಲ ಅನ್ನೋದು ಒಂದು ಕಡೆ. ರೈತರು ತುಂಬಿದಂಥ ಫಾರ್ಮ್ ನಂಬರ್ 57 ಅರ್ಜಿ ಇನ್ನೂವರೆಗೂ ವಿಲೇವಾರಿ ಮಾಡ್ದೇನೆ, ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಏನು ನಮ್ಮ ರೈತರು ಉಳುಮೆ ಮಾಡ್ಕೊಂಡು ಬಂದಿದ್ರು, ಆ ಜಮೀನಿನ ಪಹಣಿಯಲ್ಲಿ ಇನ್ನೂ ಕೂಡ ಖರಾಬು ಅಂತ ಹೇಳೋದು ನಮೂದು ಮಾಡಿ ಆ ಜಮೀನನ್ನು ಹೊಡ್ಕೊಳ್ತಕ್ಕಂಥ ಕೆಲಸ ಆಗ್ತಾ ಇದೆ, ಅಥವಾ ರೈತರನ್ನ ಕಾಪಾಡ್ತಕ್ಕ ಕೆಲಸ ಶಾಸಕರ ನೇತೃತ್ವದಲ್ಲಿ ಆಗಲಿಲ್ಲ. ಇದೆಲ್ಲವೂ ಕೂಡ ಇವತ್ತು ಚರ್ಚಾ ವಿಷಯ ಆಗಿದೆ. ಇದೆಲ್ಲರದ ಪರಿಣಾಮವಾಗಿ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ ಅನ್ನೋ ವಿಶ್ವಾಸ ಸಂಪೂರ್ಣವಾಗಿದೆ. ಮತ್ತೊಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಅಸಮರ್ಥ ಸರ್ಕಾರ ಇದೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ಅಸಮರ್ಥ ಸರ್ಕಾರ ಇದೆ, ಒಬ್ಬ ಅಸಮರ್ಥ ಮುಖ್ಯಮಂತ್ರಿಗಳು ಇದ್ದಾರೆ. ಏನಪ್ಪ ವಿಜೇಂದ್ರ ಈ ರೀತಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು, ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು, 15 ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳಿಗೆ ಅಸಮರ್ಥ ಮುಖ್ಯಮಂತ್ರಿಗಳು ಸರಿನಾ ಅಂತ ತಾವು ಕೇಳಬಹುದು. ಈ ಪ್ರಶ್ನೆ ನನ್ನನ್ನ ಕೇಳುವ ಬದಲಾಗಿ
ಆಡಳಿತ ಪಕ್ಷದ ಶಾಸಕರಿಗೆ ಕೇಳಿದ್ರೆ ತಮಗೆ ಉತ್ತರ ಸಿಗ್ತದೆ. ಈ ಸರ್ಕಾರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮೇಲೆ ಗೂಬೆ ಕೂರಿಸಿ ಭ್ರಷ್ಟಾಚಾರ ಆರೋಪನ ಹೊರಿಸಿ ಅಭಿವೃದ್ಧಿನ ಮಾಡ್ತೇವೆ ಅಂತೇಳಿ ರಾಜ್ಯದ ಜನರನ್ನ ಕಣ್ಣಿಗೆ ಮಣ್ಣನ್ನ ಎರಚಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಕಳೆದ 1.5 ವರ್ಷದಲ್ಲಿ 2 ವರ್ಷದಲ್ಲಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ಆಡಳಿತ ವೈಖರಿ, ಈ ಅಸಮರ್ಥ ಮುಖ್ಯಮಂತ್ರಿಗಳ ಒಂದು ಆಡಳಿತ ವೈಖರಿಯನ್ನು ನೋಡಿದ್ರೆ ಬಹುಶಃ 1.5 ವರ್ಷದಲ್ಲೇ ಒಂದು ರಾಜ್ಯ ಸರ್ಕಾರ ತನ್ನ ಜನಪ್ರಿಯತೆಯನ್ನು ಕಳೆದುಕೊಂಡಿರ್ತಕ್ಕಂಥ ಸರ್ಕಾರ ಇವತ್ತು ದೇಶದಲ್ಲಿ ಯಾವ್ದಾರು ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಅಷ್ಟು ಜನಪ್ರಿಯತೆನ ಈ ಸರ್ಕಾರ ಕಳೆದುಕೊಂಡಿರ್ತಕ್ಕಂಥದ್ದು. ಆಡಳಿತ ಪಕ್ಷದ ಶಾಸಕರು ಮಾತನಾಡ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೋಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಅಂತೇಳಿ ಶಾಸಕರು ಮಾತನಾಡ್ತಾ ಇದ್ದಾರೆ. ಯಾವ ಭ್ರಷ್ಟಾಚಾರದ ಬಗ್ಗೆ ಆರೋಪಗಳನ್ನು ಮಾಡ್ತಾ ಇದ್ರು, ಸ್ವತಃ ಮುಖ್ಯಮಂತ್ರಿಗಳು ಇವತ್ತು ಆರೋಪಿ ಮೊದಲ ಆರೋಪಿ ಅಂತಕ್ಕಂಥದ್ದು. ಆಡಳಿತ ಪಕ್ಷದ ಶಾಸಕರು ಮಾತನಾಡ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೋಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಅಂತೇಳಿ ಶಾಸಕರು ಮಾತನಾಡ್ತಾ ಇದ್ದಾರೆ. ಯಾವ ಭ್ರಷ್ಟಾಚಾರದ ಬಗ್ಗೆ ಆರೋಪಗಳನ್ನು ಮಾಡ್ತಾ ಇದ್ರು, ಸ್ವತಃ ಮುಖ್ಯಮಂತ್ರಿಗಳು ಇವತ್ತು ಆರೋಪಿ ಮೊದಲ ಆರೋಪಿ. ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಇಸ್ ಅಕ್ಯೂಸ್ ನಂಬರ್ 1 ಇವತ್ತು ಮೂಡಾ ಹಗರಣದಲ್ಲಿ. ಹೇಳ್ಬೋದು ಸಿದ್ದರಾಮಯ್ಯನವರು, ನಾನು ಅವ್ರ ಭಾಷಣಗಳನ್ನು ಕೇಳ್ತಾ ಇದ್ದೆ, ನಾನು ನಿರಪರಾಧಿ, ನನ್ನ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ ಅಂತೇಳಿ. ಭಾರತೀಯ ಜನತಾ ಪಾರ್ಟಿ ನಾವೇನು ಹೇಳಿದ್ದೆ ಅದನ್ನು ಬದಿಗಿಡಿ. ಈ ರಾಜ್ಯದ ಉಚ್ಚ ನ್ಯಾಯಾಲಯ ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಮಾಡಿರ್ತಕ್ಕಂಥ ತಪ್ಪನ್ನ ಎಳೆಯಾಗಿ ಬಿಡಿಸಿಡ್ತಕ್ಕಂಥ ಕೆಲಸ ರಾಜ್ಯದ ಉಚ್ಚ ನ್ಯಾಯಾಲಯ ಮಾಡಿದೆ. MP MLA ಕೋರ್ಟ್ ಒಂದು ವಿಶೇಷ ನ್ಯಾಯಾಲಯ ಏನಿದೆ, ಲೋಕಾಯುಕ್ತ ತನಿಖೆಯನ್ನು ಕೂಡ ಆದೇಶ ಮಾಡಿದೆ. ಲೋಕಾಯುಕ್ತ ತನಿಖೆ ಆದೇಶ ಮಾಡಿದ ನಂತರದಲ್ಲಿ ಮೊನ್ನೆ ಮೈಸೂರಿಗೆ ಹೋಗಿ ತನಿಖೆ ಎದುರಿಸ್ತಕ್ಕಂಥ ಒಂದು ನಾಟಕ ಮಾಡ್ಕೊಂಡು ಬಂದಿದ್ದೀರಿ, ಅದು ಬೇರೆ ಪ್ರಶ್ನೆ. ಆದರೆ ಏನು ನಿರಪರಾಧಿ ಅಂತ ಹೇಳ್ತಾ ಇದ್ದಂಥ ಮುಖ್ಯಮಂತ್ರಿಗಳು ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಸವಾಲು ಹಾಕಿದ್ರು, ನಾನು 14 ನಿವೇಶನಗಳ ಹಿಂದಿರುಗಿಸ್ತೇನೆ, 62 ಕೋಟಿ ನಮಗೆ ಪರಿಹಾರ ಕೊಡಲಿ ಅಂತೇಳಿ. ಪಾಪ ಮುಖ್ಯಮಂತ್ರಿಗಳು ಯಾವಾಗ ಬೆಂಗಳೂರಿಂದ ಮೈಸೂರಿಗೆ ಭಾರತೀಯ ಜನತಾ ಪಾರ್ಟಿ JDS ಪಾದಯಾತ್ರೆ ಮಾಡಿದ್ವು, ಯಾವಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನಿಖೆ ಪ್ರಾರಂಭ ಮಾಡ್ತೋ, ಯಾವಾಗ ಅಧಿಕಾರಿಗಳು ಯಾರ್ಯಾರು ಇದರಲ್ಲಿ ಮುಟ್ಟಾಡಿದ್ದಾರೆ, ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ಯಾರ್ಯಾರು ಮುಖ್ಯಮಂತ್ರಿಗಳು ಸಹಕಾರ ನೀಡಿದ್ದಾರೆ ಅಂತೇಳಿ ಇವತ್ತು ಜನತೆಗೆ ಗೊತ್ತಾಯ್ತು. ನೋಡಿ, ಇಡೀ ತನಿಖೆ ನಡೀತಾ ಇದೆ. ಒಬ್ಬ ಹಿರಿಯ KS ಅಧಿಕಾರಿ, ಹಿಂದಿನ ಮೂಡಾ ಕಮಿಷನರ್ ಇವತ್ತು ಓಡೋಗಿದ್ದಾರೆ ಅಂತ ಹೇಳಿದ್ರೆ ಅವನು ಓಡೋಗಿಲ್ಲ. ಒಬ್ಬ ಹಿರಿಯ KS ಅಧಿಕಾರಿ ಅವನು ಇಡಿ ಕೈಯಲ್ಲಿ ಸಿಗಾಕೊಂಡ್ರೆ ಮುಖ್ಯಮಂತ್ರಿಗಳು ಈ ಸರ್ಕಾರದ ಬಂಡವಾಳ ಬಯಲಾಗ್ತದೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಆ ಅಧಿಕಾರಿ ದಿನೇಶ್ ಅನ್ನ ಬಚ್ಚಿಡ್ತಕ್ಕಂಥ ಕೆಲಸ ಮಾಡಿದೆ. ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರನೇ ಅಧಿಕಾರಿಗಳನ್ನ ಬಚ್ಚಿಡ್ತಕ್ಕಂಥ ಕೆಲಸ ಮಾಡಿದ್ದಾರೆ, ಅವರು ಬಂಡವಾಳ ಬಯಲಾಗ್ತದೆ ಅಂತೇಳಿ. ಮತ್ತೊಂದು ಕಡೆ ನಿರಪರಾಧಿ ಅಂತ ಹೇಳ್ತಾರೆ, 62 ಕೋಟಿ ಪರಿಹಾರ ಕೊಡಿ ಅಂತ ಹೇಳಿದ್ರು. 62 ಕೋಟಿ ಅಲ್ಲ, 62 ರೂಪಾಯಿನೂ ಪರಿಹಾರ ಇಲ್ದೇನೆ ಪಾಪ 14 ನಿವೇಶನಗಳನ್ನು ವಾಪಸ್ ಕೊಡ್ತಕ್ಕಂಥ ನಿರ್ಧಾರ ಕೈಗೊಂಡಿದ್ದಾರೆ. ಏನು ಹಗರಣ ಆಗೇ ಇಲ್ಲ ಅಂತ ಹೇಳಿದ್ರು. ಸ್ವಾಮಿ ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರ ಬಂದ ಮೇಲೆ ಮೈಸೂರು ಮೂಡಾದಲ್ಲಿ 5,000 ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನಗಳು ಲೂಟಿ ಮಾಡಿದ್ದೆ ನಿಮ್ಮ ಸರ್ಕಾರ ಅಂತೇಳಿ ನಾವು ಆರೋಪ ಮಾಡಿದ್ವಿ. ಇವ್ರು ಬರೇ ಆರೋಪ ಮಾಡ್ತಾರೆ BJP ಅಂತ ಹೇಳಿದ್ರು. ಮೊನ್ನೆ ಮಾಡಲಿಲ್ವಾಗಾರೆ, ಮೊನ್ನೆ ಕಳೆದ ವಾರ ಮೈಸೂರಿನ ಮೂಡಾದಲ್ಲಿ ಸಭೆ ಮಾಡಿ ಅದಕ್ಕೆ ಅಧಿಕಾರಿಗಳು 50-50 ಅನುಪಾತದಲ್ಲಿ ಕೊಟ್ಟಿರ್ತಕ್ಕಂಥ ನಿವೇಶನವನ್ನು ಹಿಂತೆಗೆದುಕೊಳ್ತೇವೆ ಅಂತೇಳಿ ನಿರ್ಧಾರ ಮಾಡಲಿಲ್ವಾಗಾದ್ರೆ, ತಪ್ಪು ಮಾಡಿಲ್ಲ ಅಂತ ಆಗಿದ್ದೇ ಇದ್ದಾರೆ, ಯಾಕೆ ನೀವು ಹಿಂದೆ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ? ಉದ್ದೇಶ ಸ್ಪಷ್ಟವಾಗಿದೆ. ಉದ್ದೇಶ ಸ್ಪಷ್ಟವಾಗಿದೆ. ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು, 15 ಬಜೆಟ್ ಅನ್ನು ಮಂಡನೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು, ನಿಷ್ಕಳಂಕ ರಾಜಕಾರಣಿ ಆಗಿದ್ದಂಥ ಸಿದ್ದರಾಮಯ್ಯನವರು ಪಾಪ ಅವರು ಅಪರಾಧಿ ಸ್ಥಾನದಲ್ಲಿ ಇವತ್ತು ನಿಂತಿದ್ದಾರೆ. ನಾಳೆ ಇನ್ನೂ ಕೂಡ ಹೆಚ್ಚು ಕಮ್ಮಿ ತೊಂದರೆ ಆಗಬಾರ್ದು ಅಂತೇಳಿ
ನಿವೇಶನಗಳನ್ನು ವಾಪಸ್ ಕೊಟ್ಟಂತ ನಿರ್ಧಾರ ಮಾಡಿದ್ದಾರೆ. 14 ನಿವೇಶನಗಳು 50-50 ಅನುಪಾತದಲ್ಲಿ ಏನು ಹಗರಣ ಆಗಿದೆ ಅದನ್ನು ಮುಚ್ಚಾಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಪಾಪ ದಿನೇಶ್ ಮೂಡಾ ಕಮಿಷನರ್ ಏನಾಗಿದ್ರು ಅವ್ರನ್ನೂ ಕೂಡ ಬಚ್ಚಿಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ. ಒಟ್ಟಾರೆಯಾಗಿ ಈ ಸರ್ಕಾರ ಬಂದಾಗಿನಿಂದ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಯೋಜನೆಗಳು ಘೋಷಣೆ ಆಗಿಲ್ಲ. ಯಾವುದು ಗ್ಯಾರಂಟಿ ಅಂತ ಹೇಳಿದ್ರೆ ಚುನಾವಣೆ ಬಂದಾಗ ಅಕೌಂಟಿಗೆ ದುಡ್ಡು ಜಮಾ ಆಗೋದು ಒಂದೇ ಗ್ಯಾರಂಟಿ ಅವ್ರದ್ದು. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅವ್ರ ಮುಖಕ್ಕೆ ಮಂಗಳಾರತಿ ಎತ್ತಿದ್ದಾರೆ ಈ ಸರ್ಕಾರಕ್ಕೆ. ಇವ್ರ ಗ್ಯಾರಂಟಿಗಳು ಹಣೆ ಬಾರ ಏನು ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದ ಜನತೆಗೆ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರ ಮುಂದೆ ಅವರು ಬಂಡವಾಳ ಬಯಲು ಮಾಡಿದ್ದಾರೆ. ಇವ್ರ ಗ್ಯಾರಂಟಿ ಅಂತಕ್ಕಂಥದ್ದು ತಾತ್ಕಾಲಿಕ ಅಷ್ಟೇ. ಇದರಿಂದ ರಾಜ್ಯದ ಜನರು ಕೂಡ ಬೇಸತ್ತಿದ್ದಾರೆ. ವಕ್ಫ್ ವಿಚಾರದಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ. ಇವತ್ತು ಜಮೀರ್ ಅಹಮದನ್ನು ಹಿಡ್ಕೊಂಡು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಬೆದರಿಸ್ಕೊಂಡು ಅಲ್ಪಸಂಖ್ಯಾತನ ಓಲೈಕೆ ಮಾಡ್ಕೋಬೇಕು ಅಂತ ಹೇಳಿ ನೋಡಿ ಇವತ್ತು ರೈತರ ಜಮೀನನ್ನು ಹೊಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅಹಿಂದ ಮುಖ್ಯಮಂತ್ರಿಗಳು ಅಂತ ಹೇಳ್ತಾರೆ. ಯಾವ ಅಹಿಂದ ಮುಖ್ಯಮಂತ್ರಿಗಳು? ಅದರಿಂದ ಬದಿಗಿಟ್ಟು ಇವತ್ತು ಸಿದ್ದರಾಮಯ್ಯನವರು ಬಹಳ ವರ್ಷಗಳಾಗಿದೆ ಬರೀ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾ ಇದ್ದಾರೆ. ಹಿಂದುಳಿದ ಸಮುದಾಯಗಳನ್ನು ಕೈ ಬಿಟ್ಟಿದ್ದಾರೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಇದ್ದಾಗ ದೇವರಾಜ ಅರಸ್ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿ 100 ಕೋಟಿ ಅನುದಾನವನ್ನು ಕೊಟ್ಟರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮವನ್ನು ಮಾಡಿ 100 ಕೋಟಿ ಅನುದಾನವನ್ನು ಕೊಟ್ಟರು. ವೀರಶೈವ ಒಕ್ಕಲಿಗ ಸಮುದಾಯದ ಅಭಿವೃದ್ಧಿ ನಿಗಮ ಮಾಡಿ 100 ಕೋಟಿ ಅನುದಾನ ಕೊಟ್ಟರು. ಮರಾಠ ಅಭಿವೃದ್ಧಿ ನಿಗಮವನ್ನು ಕೊಟ್ಟರು. ಎಲ್ಲ ಅನುದಾನಗಳನ್ನು ಏನು ಹಿಂದಿನ ಬಿಜೆಪಿ ಸರ್ಕಾರ ಕೊಟ್ಟಿದ್ರು, ಹಿಂದುಳಿದ ಸಮಾಜಗಳಿಗೆ ಏನು ಅನುದಾನವನ್ನು ಕೊಟ್ಟಿದ್ರು ಎಲ್ಲವನ್ನೂ ಕೂಡ ಒಂದು ನಿಲ್ಲಿಸಿದ್ದಾರೆ, ಇಲ್ಲ ಕಡಿತವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದಮೇಲೆ ಇವರು ಅಹಿಂದ ಮುಖ್ಯಮಂತ್ರಿಗಳು ಅಂತೇಳಿ ತಮ್ಮ ಬೆನ್ನನ್ನು ತಾವು ತಡ್ಕೊಳ್ತಾರೆ. ಹಾಗಾಗಿ ರಾಜ್ಯದಲ್ಲಿ ಇವತ್ತು ಬರಗಾಲ ನೆರೆ ಇದ್ದಂಥ ಸಂದರ್ಭದಲ್ಲೂ ಕೂಡ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡದೇ ಇರ್ತಕ್ಕಂಥ ಸರ್ಕಾರ ಒಂದು ರೈತ ವಿರೋಧಿ ಸರ್ಕಾರ ಇದೆ, ಬಡವರ ವಿರೋಧಿ ಸರ್ಕಾರ ಇದೆ. ಅಲ್ಪಸಂಖ್ಯಾತ ಓಲೈಕೆ ಮಾಡ್ತಕ್ಕಂಥದ್ದು ಅಷ್ಟಕ್ಕೆ ಸೀಮಿತ ಆಗಿದೆ ಹೊರತು ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂಥ ಸರ್ಕಾರದ ವಿರುದ್ಧ ಇವತ್ತು ರಾಜ್ಯದ ಜನರು ಕೂಡ ಬೇಸತ್ತಿದ್ದಾರೆ. ಇದಕ್ಕೆ ತಕ್ಕ ಉತ್ತರವನ್ನು ಈ ಉಪಚುನಾವಣೆಯಲ್ಲಿ ನೀಡ್ತಾರೆ. ನೀವು ಕೇಳೋ ಪ್ರಶ್ನೆಗಿಂತ ಮುಂಚಿತವಾಗಿ ನಾನೇ ಉತ್ತರ ಕೊಡ್ತೇನೆ. ಇವತ್ತೆಲ್ಲ ಪತ್ರಿಕೆಗಳಲ್ಲಿ ಮುಖಪುಟದಲ್ಲಿ ಬಂದಿದೆ. ಇವತ್ತು ಏನು ಡಿ ಕುನ್ನಾ ಒಂದು ವರದಿಯನ್ನು ನೀಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ PP ಕಿಟ್ನಲ್ಲಿ ಹಗರಣ ಆಗಿದೆ ಅಂತೇಳಿ. ಆ ವರದಿನಲ್ಲೇ ಗೊಂದಲ ಇದೆ. ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳು ಗೌರವಾನ್ವಿತ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ, ಯಾಕೆಷ್ಟು ಹತಾಶರಾಗಿದ್ದೀರಿ? ಚುನಾವಣೆ ಸೋಲು ಅವರಿಗೆ ಭಯ ಕಾಡ್ತಾ ಇದೆಯಾ? ಈ ರೀತಿ ಹತಾಶರಾಗಿ ಯಾಕೆ ನಡ್ಕೊಳ್ತಾ ಇದ್ದೀರಿ?